ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಫೌಂಡರ್ ಆಫ್ ಗೋಲ್ಡನ್ ಟ್ರುತ್ಸ್. ಇವತ್ತಿನ ವಿಚಾರ, ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧದ ವಾತಾವರಣಗಳು ಶಾಂತವಾಗಿ ಬೂದಿ ಮುಚ್ಚಿದ ಕೆಂಡದ ರೂಪದಲ್ಲಿ ಇದೆ. ಮುಂದೆ ಏನಾಗುತ್ತೆ, ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಇರುತ್ತೆ, ಆ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮ ಒಂದು ಭಾರತ ದೇಶದ ಒಂದು ಕುಂಡಲಿಯನ್ನ ನಾವು ನೋಡುವಾಗ ಎರಡನೇ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತ ಇರ್ತಕ್ಕಂಥದ್ದು. ಈಗ ಒಂದಷ್ಟು ಕೆಲವು ವಿಚಾರಗಳು ನಾವು ಮೇಲ್ನೋಟಕ್ಕೆ ನಾವು ನೋಡುವಾಗ ಸೊ ಆ ನಮ್ಮ ಒಂದು ದೇಶಕ್ಕೆ ಸಂಧಾನದ ರೂಪದಲ್ಲಿ ಬರ್ತಕ್ಕಂತ ಒಂದಷ್ಟು ಜನಗಳು ಇರ್ತಾರೆ. ನಾವು ಒಂದು ರಾಜ್ಯ ಸಂಧಾನಗಳನ್ನ ಮಾಡ್ತೀವಿ, ಮಧ್ಯದಲ್ಲಿ ಒಂದು ಪಾತ್ರವನ್ನ ವಹಿಸ್ತೀವಿ ಎರಡು ದೇಶಗಳ ನಡುವೆ. ಈ ತರ ಎಲ್ಲ ಒಂದಷ್ಟು ಇರುತ್ತೆ. ಹೇಳಿ ಕೇಳಿ ನಮ್ದು ಕರ್ಮಭೂಮಿ, ಹಿತಶತ್ರುಗಳು ಜಾಸ್ತಿ ಅಂತ ಹೇಳಿ ತೋರಿಸುತ್ತೆ. ಮೂರನೇ ಭಾವದಲ್ಲಿ ಒಂದಷ್ಟು ಗ್ರಹಗಳು ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಡಿಗ್ರಿ ವೈಸ್ ನಲ್ಲಿ ನಾವು ನೋಡುವಾಗ ಕೂಡ ಇಲ್ಲಿ ಗ್ರಹಗಳ ಒಂದು ವೇರಿ ಆಗಿರುವಂತದ್ದು. ಇದೇ ರೀತಿಯಾಗಿ ಇರೋದಿಲ್ಲ. ಇಲ್ಲಿ ಮೂರನೇ ಭಾವದಲ್ಲಿ ಬುಧ ಹಾಗೆ ಚಂದ್ರ ಸ್ಥಿತ ಇರ್ತಕ್ಕಂಥದ್ದು. ಸೂರ್ಯ, ಶುಕ್ರ, ಶನಿ ನಾಲ್ಕನೇ ಭಾವಕ್ಕೆ ಮೂವ್ ಆನ್ ಆಗಿರ್ತಾರೆ. ನೋಡ್ಕೊಳ್ಬೇಕಾಗತ್ತೆ ನಾವು. ಈ ಭಾರತ ದೇಶಕ್ಕೆ 2025 ಸೆಪ್ಟೆಂಬರ್ ತಿಂಗಳಿನಿಂದ 2032 ಕೂಡ ಒಂದು ಕುಜನ ದಶ, ಮಂಗಳನ ದಶ ಪ್ರಾರಂಭವಾಗುವಂಥದ್ದು. 7 ವರ್ಷಗಳ ಕಾಲ ಒಂದು ಯುದ್ಧದ ವಾತಾವರಣಗಳು, ಘರ್ಷಣೆಗಳು ಹೆಚ್ಚಿನದಾಗಿ ಇರುತ್ತೆ. ಯುದ್ಧಗಳನ್ನ ನಾವಿಲ್ಲಿ ಹೆಚ್ಚಿನದಾಗಿ ನೋಡುವಂತ ಸಾಧ್ಯತೆ ಅಂತ ಕೂಡ ನಾವು ಹೇಳಬಹುದು. ಅಟ್ ದ ಸೇಮ್ ಟೈಮ್ ಈ ಒಂದು 7 ವರ್ಷಗಳ ಕಾಲ ಮಂಗಳ ಸೇನಾಧಿಪತಿ, ಸೈನಿಕ ಅಂಡ್ ಆಲ್ಸೋ ವಾರಿಯರ್ ಅಂತ ಹೇಳ್ತೀವಿ. ಯುದ್ಧಕಾರಕ ಗ್ರಹ ಅಂತ ಕೂಡ ಹೇಳುವಂಥದ್ದು. ರಕ್ತಕ್ಕೆ ಕಾರಣಕರ್ತನಾದ ಗ್ರಹವು ಕೂಡ ಮಂಗಳನೇ ಗ್ರಹ. ದಟ್ ಇಲ್ಲಿ ಟೆಂಪರ್ಮೆಂಟ್ ಅಂಡ್ ಟೆಂಪರೇಚರ್ ಅಂತ ಹೇಳ್ತೀವಿ. ವಿಪರೀತವಾದ ತಾಳ್ಮೆಯೂ ಇರುತ್ತೆ ಅಂಡ್ ಆಲ್ಸೋ ಸಹಿಸಲಾಗದಂತಹ ಒಂದು ಪರಿಸ್ಥಿತಿ, ಆ ಮಟ್ಟದ ಒಂದು ಪ್ರೊವೋಕಿಂಗ್ ಅಂತ ಕೂಡ ನಾವು ಹೇಳ್ಬಹುದು. ಈಗಾಗಲೇ ನಾವು ನೋಡ್ತಾ ಇದೀವಿ. ನಾನು ಲಾಸ್ಟ್ ಯುಗಾದಿ ಭವಿಷ್ಯದಲ್ಲಿಯೂ ಕೂಡ ಎಲ್ಲವನ್ನ ಮೆನ್ಷನ್ ಮಾಡಿರುವಂತದ್ದು. ಟೆರರಿಸಮ್ ಆಗುತ್ತೆ, ದಟ್ ಯುದ್ಧಗಳು ನಡೆಯುವಂಥದ್ದು, ಘರ್ಷಣೆಗಳು ಹೆಚ್ಚಿನದಾಗಿ ಇರುತ್ತೆ. ಅದಾದ್ಮೇಲೆ ರಾಜ್ಯ ಸಂಧಾನದಲ್ಲಿ ಅಂತ್ಯವಾಗುವಂತ ಒಂದು ಚಾನ್ಸಸ್. ಬಿಕಾಸ್ ಸೆವೆಂತ್ ಲಾರ್ಡ್ ಇಸ್ ಸೆವೆಂತ್ ಪ್ಲೇಸ್, 7ರ ಅಧಿಪತಿ 7ನೇ ಒಂದು ಭಾವದಲ್ಲಿ, ಸಪ್ತಮ ಭಾವದಲ್ಲಿ ಅಂತ ಬರುವಾಗ ಅದೇ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಡೆದಿರುವಂತದ್ದು. ಬಟ್ ಈ ಒಂದು 7 ವರ್ಷಗಳ ಕಾಲ 2025ರಿಂದ 2032 ಕೂಡ ಈ ಒಂದು ಯುದ್ಧ ಭೀತಿ ಇದು ಎಲ್ಲವೂ ಕೂಡ ಹೆಚ್ಚಿನದಾಗಿ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ರಾಜಿ ಸಂಧಾನಕ್ಕೆ ಅಂತ ಬೇರೆ ರಾಷ್ಟ್ರಗಳು, ಬೇರೆ ದೇಶಗಳು ಬಂದರೂ ಕೂಡ ಅವೆಲ್ಲವೂ ಅವರ ಲಾಭಕ್ಕಾಗಿ ಬರುವಂತದ್ದು. ಬಿಕಾಸ್ ಥರ್ಡ್ ಹೌಸ್ ಅಲ್ಲಿ ನಮಗೆ 2 ಗ್ರಹಗಳು ಇರುವಂತದ್ದು. ಅದು ಚಂದ್ರ ಹಾಗೆ ಬುಧ. ಚಂದ್ರನ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಚಂದ್ರ ಇದ್ದಾನೆ, ಜೊತೆಗೆ ಅಲ್ಲಿ ಬುದ್ಧಿಕಾರಕನಾದ ಬುಧನು ಇದ್ದಾನೆ. ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ. ಬರುವಾಗ ನಿಮ್ಗೆ ಒಳ್ಳೇದ್ ಮಾಡ್ತೀವಿ ಅಂತ ಬಂದವರು ಎಲ್ಲವನ್ನ ಅವರಿಷ್ಟಕ್ಕೆ, ಅವರ ಒಂದು ವಿಚಾರಕ್ಕೆ ಲಾಭವಾಗಿ ಬಳಸ್ಕೊಂಡು ಅದಾದ್ಮೇಲೆ ಏನ್ ಮಾಡ್ತಾರೆ, ಬ್ಯಾಕ್ ಸ್ಟಾಬಿಂಗ್, ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ ಹಿತಶತ್ರುಗಳು ಜಾಸ್ತಿ ಅಂತ ಕೂಡ ತೋರಿಸುತ್ತೆ ದೇಶಕ್ಕೆ ಅಂತ ಬರುವಾಗ. ಹಿತಶತ್ರುಗಳು ಯಾವ ರೀತಿಯಲ್ಲಿ ಗೊತ್ತೇ ಆಗೋದಿಲ್ಲ, ನಮ್ಮವರೇ ನಮಗೆ ಶತ್ರುಗಳು. ನಾವು ಜನರಲಿ ನಾವು ನೋಡುವಾಗ ನಿಮಗೆ ನನಗೆ ಅಂತ ಅನ್ಕೊಂಡ್ರು ಕೂಡ ನಮ್ಮ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದ್ದವರು, ನಮ್ಮ ತಾಕತ್ತು, ನಮ್ಮ ಒಂದು ಟ್ಯಾಲೆಂಟ್ ಏನೆಲ್ಲ, ನಮ್ಮ ಒಂದು ಲೂಪ್ಸ್ ಏನಿದೆ ಎಲ್ಲವನ್ನ ತಿಳ್ಕೊಂಡವರೇ ಮಾತಾಡೋದಕ್ಕೆ ಸಾಧ್ಯ. ಬೇರೆಯವರು ಬರೋದಿಲ್ಲ ಮಾತಾಡೋದಕ್ಕೆ. ಗೊತ್ತಿದ್ದವರೇ ಸಮಸ್ಯೆಗಳನ್ನ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಚೆನ್ನಾಗಿ ಒಡನಾಟದಲ್ಲಿ ಇದ್ದಂಥವ್ರೆ ಇಲ್ಲಿಯೂ ಕೂಡ ಸಮಸ್ಯೆಗಳನ್ನ ಮಾಡುವಂತದ್ದಾಗತ್ತೆ. ಹೇಳಿ ಕೇಳಿ ಇದು ಕರ್ಮಭೂಮಿ ಆಗಿರೋದ್ರಿಂದ ಭಾರತ ಯಾವಾಗಲೂ ಕೂಡ ಏಕಾಂಗಿಯಾಗಿ ಹೋರಾಟ ಮಾಡುವಂಥದ್ದು. ಬಟ್ ಈ ಒಂದು 7 ವರ್ಷಗಳ ಕಾಲ ಮಂಗಳನ ದಶ ಭಾರತಕ್ಕೆ ಫೇವರಬಲ್ ಆಗೇ ಇರುತ್ತೆ. ಹೊಸ ಕಾನೂನುಗಳು ಬರುವಂತ ಒಂದು ಸಾಧ್ಯತೆ ಇರುವಂತದ್ದು ಇಲ್ಲಿ. ಅತ್ಯಾಚಾರಗಳು, ಅನಾಚಾರಗಳು ಏನೆಲ್ಲ ಆಗುತ್ತೆ, ಅಥವಾ ಅದಕ್ಕಿಂತ ಮೀರಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾಗಿ ಕೂಡ ಬಹಳ ಸ್ಟ್ರಿಕ್ಟ್ ಪಾಲಿಸೀಸ್ ಬರುತ್ತೆ, ಕಾನೂನುಗಳು ಬರ್ತವೆ. ಜನಗಳು ಅದನ್ನ ಒಪ್ಪೋದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಹೆಸಿಟೇಟ್ ಮಾಡ್ತಾರೆ, ಒಪ್ಪೋದಿಲ್ಲ. ಅದಾದ್ಮೇಲೆ ನಿಧಾನವಾಗಿ ಅದಕ್ಕೆ ಹೊಂದ್ಕೊಳ್ತಾ ಹೋಗ್ತಾರೆ. ಲಾಂಗ್ ಟರ್ಮ್ ಅಂತ ನಾವು ನೋಡುವಾಗ ಯಾವುದೇ ಕಾನೂನಿನ ಒಳ್ಳೆಯ ಬದಲಾವಣೆಗಳು ಕೂಡ ಭಾರತ ದೇಶಕ್ಕೆ ಒಳ್ಳೆಯ ರೀತಿಯಲ್ಲೇ ಇರುತ್ತೆ. ಅದನ್ನ ಕೂಡ ನಾವು ಈ ಒಂದು 7 ವರ್ಷಗಳಲ್ಲಿ ನೋಡಬಹುದಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ಏನು ಅಂತಂದ್ರೆ 2030 ಈ ಒಂದು ಸಮಯ, 2030ರ ಒಂದು ಸಮಯಕ್ಕೆ ಜೂನ್ ಮತ್ತೆ ಜುಲೈ ತಿಂಗಳು ನಾವು ಗಮನಿಸುವಾಗ, ಜೂನ್ ಮತ್ತೆ ಜುಲೈ ತಿಂಗಳಿನಲ್ಲಿ ಎಕ್ಸಾಕ್ಟ್ ಈ ಒಂದು ಸಂಭವ ನಾವು ಮೇ ಇಂದ ಕೂಡ ತಗೊಳ್ಬಹುದು. ಮೇ ಇಂದ ಜೂನ್, ಜುಲೈ, ಆಗಸ್ಟ್ ಅಂತ ತಗೊಳ್ಬಹುದು ನಾವು. ಸ್ವಲ್ಪ ಹೆಚ್ಚು ಕಡಿಮೆ ಆಯನಾಂಶದ ಪ್ರಕಾರ ಕೂಡ ರಿಸಲ್ಟ್ ಸಮಟೈಮ್ಸ್ ವೇರಿ ಆಗತ್ತೆ.
ಮೇಯಿಂದ ಆಗಸ್ಟ್ ಅಥವಾ ಎಕ್ಸಾಕ್ಟ್ ಜೂನ್ ಜುಲೈ ಈ ಒಂದು ಸಮಯದಲ್ಲಿ ಅಂತ ನಾವು ತಗೊಂಡ್ರು ಕೂಡ ಶನಿ ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂಥದ್ದು. ಸೊ ಬಹಳ ಒಂದು ವಿಶೇಷವಾದ ವಿಚಾರ ಇದು. ಕಾರಣ ದ್ವಾಪರ ಯುಗದಲ್ಲಿ ಹಿಂದೆ ಮಹಾಭಾರತದ ಏನೊಂದು ಕುರುಕ್ಷೇತ್ರದ ಯುದ್ಧ ನಡೆಯುವಂತ ಒಂದು ಸಮಯ, 18 ದಿನಗಳ ಕಾಲ ಒಂದು ಕುರುಕ್ಷೇತ್ರ ಯುದ್ಧ ನಡೀತು. ಆ ಒಂದು ಟೈಮ್ ನಲ್ಲಿಯೂ ಕೂಡ ಶನಿ ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸೊ ನಾವು ಅದನ್ನ ಇಲ್ಲಿ ಮರಿಬಾರ್ದು. ಇದು ಕೂಡ 2030 ಜೂನ್ ಜುಲೈ ಈ ಒಂದು ಆಸ್ಪಾಸಿನ ಸಮಯ, ಎಕ್ಸಾಕ್ಟ್ ಒಂದು ಟೈಮ್ ನಲ್ಲಿಯೂ ಕೂಡ ಶನಿ ಮತ್ತೆ ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡುವಂಥದ್ದು. ಇಲ್ಲಿಯೂ ಕೂಡ ಒಂದು ಮಹಾಯುದ್ಧವನ್ನ ನಾವು ನೋಡುವಂತ ಸಾಧ್ಯತೆ, ನಡೆಯುವಂತ ಸಾಧ್ಯತೆ ಅಂತ ಕೂಡ ನಾವು ಹೇಳ್ಬಹುದು. ಹೆಚ್ಚಿನದಾಗಿದೆ ಥರ್ಡ್ ವರ್ಲ್ಡ್ ವಾರ್. ಸೊ ಈ ಒಂದು ಸಮಯದಲ್ಲಿ ನಡೆಯುವ ಸಾಧ್ಯತೆಗಳು ಹೆಚ್ಚಿನದಾಗಿ ಇದೆ. ಅಲ್ಲಿ ನೋಡಿ ಎಕ್ಸಾಕ್ಟ್ಲಿ ನಮಗೆ ಮಂಗಳನ ಒಂದು ದಶ, ಕೇತುವಿನ ಒಂದು ಭುಕ್ತಿ ಬರುತ್ತೆ. ಸೊ ಎರಡೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ವಾರಿಗೆ ಪ್ರವೋಕ್ ಮಾಡುವಂಥದ್ದು. ಸೊ ಈ ಒಂದು ಸಮಯದಲ್ಲಿ ಜೊತೆಗೆ ಇಲ್ಲಿ ನಮಗೆ ಗುರು ಹಾಗೆ ಶನಿ ಹಾಗೆ ಬುಧನ ಒಂದು ಅಂತರ್ಭುಕ್ತಿ ಬರ್ತಕ್ಕಂಥ ಒಂದು ಸಮಯ. ಸೊ ಗುರು ಶನಿ ಬುಧನ ಒಂದು ಅಂತರ್ಭುಕ್ತಿ ಈ ಒಂದು ಜೂನ್ ಜುಲೈ ಸಮಯದಲ್ಲಿ ಬರುತ್ತೆ. ಸೊ ಎಕ್ಸಾಕ್ಟ್ಲಿ ನಾವು ನೋಡುವಾಗ ನೋಡಿ ಬುಧ ಕೂಡ ನಮಗೆ 3ನೇ ಮನೆಯನ್ನ ತಗೊಂಡಿರ್ತಕ್ಕಂಥದ್ದು. ಸೊ ಬಹಳ ವಿಶೇಷವಾಗಿ ಸೂಚನೆ ಮಾಡುವಂಥದ್ದು. ಈ ಒಂದು ಟೈಮ್ ಏನಿದೆ ಶನಿಯ ಒಂದು ರೋಹಿಣಿ ನಕ್ಷತ್ರದ ಬದಲಾವಣೆ, ಈ ಒಂದು ಎಕ್ಸಾಕ್ಟ್ ಟೈಮ್ ನಲ್ಲಿ ದೊಡ್ಡ ಯುದ್ಧ ಘರ್ಷಣೆಗಳು ನಡೆಯುವಂತ ಒಂದು ಸಾಧ್ಯತೆ. ಇಲ್ಲಿ ಎದುರುಕೊಳ್ಳುವಂತ ವಿಚಾರಗಳು ಏನೂ ಇಲ್ಲ. ಇದನ್ನ ಹೇಳಿದ್ರೆ ಕೆಲವರಿಗೆ ಭಯವಾಗುತ್ತೆ, ಓ ಮತ್ತೆ ಯುದ್ಧ ನಡೆಯುತ್ತಾ. ಈ ಒಂದು ನಮ್ಮ ಜನರೇಷನ್, ನಮ್ಮ ಒಂದು ಪೀಳಿಗೆ ಏನಿದೆ ಎಲ್ಲವನ್ನ ನೋಡ್ಕೊಳ್ತಾ ಬಂದ್ಬಿಟ್ಟಿದ್ವಿ. ಕುಂಭಮೇಳವನ್ನ ನೋಡಿದ್ವಿ ನಾವು, ಕೋವಿಡ್ ನೋಡಿದ್ವಿ, ಕರೋನಾವನ್ನ ನೋಡ್ಕೊಳ್ತಾ ಬಂದಿದ್ವಿ. ಸೊ ಸಾಕಷ್ಟು ಈಗ ಈ ಒಂದು ಈಗ ರೀಸೆಂಟ್ ಆಗಿ ನಡೆದಿರ್ತಕ್ಕಂತ ಒಂದು ಯುದ್ಧ, ಸೊ ಈ ಒಂದು ಯುದ್ಧ ಎಲ್ಲವೂ ಕೂಡ ಸೊ ನಡೆಯುತ್ತೆ ಒಂದು ಟೈಮ್ ಆಫ್ ಪೀರಿಯಡ್. ಕರ್ಮ ಅನ್ನತಕ್ಕಂಥದ್ದು ದೇಶಕ್ಕೂ ಇದೆ, ನಮಗೂ ಇದೆ, ನಿಮಗೂ ಇದೆ. ಸೊ ದಟ್ ಅವರವರ ಕರ್ಮದ ಅನುಸಾರವಾಗಿ ಎಲ್ಲವೂ ನಡಿಬೇಕಾಗತ್ತೆ. ಬಟ್ ಇಲ್ಲಿ ಪ್ರಿಕಾಷನರಿ ಅಂತ ಏನು ಬರುತ್ತೆ ಇಲ್ಲಿ ಅಂತನ್ನುವಾಗ, ಅಥವಾ ಯಾವ ಒಂದು ವಿಚಾರಗಳು ಗೆಲುವಾಗುತ್ತೆ ಅಂತ ಬರುವಾಗ, ನಮ್ಮ ದೇಶಕ್ಕೆ ಒಂದು ಶುಭ ಸಮಯ. ಇದು ಕರ್ಮಭೂಮಿ ಆಗಿರೋದ್ರಿಂದ ತುಂಬಾ ತಾಳ್ಮೆ ಸಹಿಷ್ಣುತೆ ಇದೆ. ಸೊ ದಟ್ ಅದಕ್ಕೆ ಧರ್ಮಕಾರಕನಾದ ಒಬ್ಬ ಗುರುವಿನ ದೃಷ್ಟಿ ನಮಗೆ ಬೀಳೋದ್ರಿಂದ, ಗುರುವಿನ ದೃಷ್ಟಿ ಒಂದು ಮಂಗಳನ ಮೇಲೆ ಇರತಕ್ಕಂಥದ್ರಿಂದ ಬಹಳನೇ ಒಂದು ಶುಭ ಫಲ. ಸೊ ಕಷ್ಟವಾದ್ರೂ ಮತ್ತೊಂದಾದ್ರೂ ಮಗದೊಂದಾದ್ರೂ ಕೂಡ ಎದ್ದು ನಿಲ್ಲುವಂತ ಒಂದು ವಿಚಾರ. ಸೊ ಗೆಲುವಿನ ಸಾಧ್ಯತೆಗಳು ಒಳ್ಳೇದಾಗುವಂತ ಒಂದು ಸಾಧ್ಯತೆ. ಈಗ ಕೆಲವರು ಕೇಳ್ತಾರೆ ಸಮಯ ಚೆನ್ನಾಗಿದೆ ಅಂತ ಹೇಳುವಾಗ ಬೇರೆ ಏನು ಆಗೋದೇ ಇಲ್ವಾ, ಸಮಸ್ಯೆಗಳು ಸಾವು ನೋವುಗಳಾಗಲ್ವಾ ಅಂತ. ಯುದ್ಧ ಅಂತ ಬರುವಾಗ ವೆರಿ ಕಾಮನ್. ಸೊ ಸಾವು ನೋವುಗಳಾಗೇ ಆಗತ್ತೆ. ಸೊ ಅದೇ ಹೇಳ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕರ್ಮ ಅಂತ ಇರೋದ್ರಿಂದ ಯಾರ್ಯಾರಿಗೆ ಕರ್ಮದ ಒಂದು ವಿಚಾರಗಳು ತುಂಬಿರುತ್ತೆ, ಸೊ ಆಯುಷ್ಯ ಅನ್ನುವಂಥದ್ದು ತುಂಬಿರುತ್ತೆ, ಅವರೆಲ್ರಿಗೂ ಕೂಡ ಇಲ್ಲಿ ಒಂದು ಅಗಲುವಿಕೆ ಅನ್ನುವಂಥದ್ದು ತೋರಿಸುತ್ತೆ. ಯುದ್ಧ ಅಂದ್ರೆ ಇದ್ದೇ ಇರುತ್ತೆ, ಸಾವು ನೋವು ಕಷ್ಟ ಅನಿಷ್ಟಗಳೆಲ್ಲವೂ ಕೂಡ ಬರ್ತಕ್ಕಂಥದ್ದೇ ಯೂಶಲಿ. ಸೊ ದಟ್ ಯಾವಾಗೂ ಕೂಡ ಆ ಒಂದು ವಿಚಾರಗಳನ್ನ ನಾವು ಇಲ್ಲಿ ನೋಡ್ತಾ ಬರಬಹುದು. ಸೊ ಈ ಒಂದು ಟೈಮ್ ಆಫ್ ಪೀರಿಯಡ್ ಏನಿದೆ, ಸೊ ಇದು 2030ರಲ್ಲಿ ನಡೆಯುವ ಸಾಧ್ಯತೆಗಳು. ಸೊ ನಾವು ಪಾರ್ವತಿ ದೇವಿಯ ಒಂದು ಶಾಪ ಇರತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ 100ಕ್ಕೆ 100 ಎಲ್ಲವೂ ಸರಿಯಾಗುತ್ತೆ ಅನ್ನುವಂಥದ್ದನ್ನ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಮಿಸ್ಲೀಡ್ ಆಗಬಹುದು. ಜ್ಯೋತಿಷ್ಯ ಶಾಸ್ತ್ರ ಸರಿ, ಬಟ್ ಜ್ಯೋತಿಷಿಗಳು ಹೇಳುವಂತ ಮಾತುಗಳಲ್ಲಿ ಕೆಲವು ಏರುಪೇರುಗಳು ಆಗತ್ತೆ. ನಾವು ಅದಕ್ಕೆ ಜ್ಯೋತಿಷ್ಯವನ್ನೇ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಿಕಾಸ್ ನಾವು ಕೇವಲ ಮನುಷ್ಯರು, ಇದೊಂದು ಜ್ಞಾನ. ಸೊ ಇದ್ರ ಪ್ರಕಾರ ಸಿಕ್ಕಿರ್ತಕ್ಕಂಥ ವಿಚಾರಗಳ ಪ್ರಕಾರ ಪ್ರಿಡಿಕ್ಷನ್ಸ್ ಅನ್ನ ಹೇಳಿರ್ತೀವಿ. ಇಲ್ಲಿ ಅನ್ಯತಾ ಭಾವಿಸ್ಬೇಡಿ. ಸೊ ದಿಸ್ ಇಸ್ ನಾಟ್ 100%, ಹಂಗಂತ ಇದು ನಡೆಯೋದಿಲ್ಲ ಅಂತೂ ಅಲ್ಲ. ಸೊ ಇದನ್ನ ಯಾವಾಗ್ಲೂ ಕೂಡ ಅವರೇಜ್ ನಲ್ಲಿ ನಾವು ನೋಡ್ಬೇಕಾಗತ್ತೆ. ಸಾಧ್ಯತೆಗಳು ಅಂತಲೇ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಶಾಸ್ತ್ರಗಳ ಒಂದು ಸೂಚನೆ ಬಹಳ ಚೆನ್ನಾಗಿ ಇರುತ್ತೆ. ಸೊ ಇದೊಂದು ಜ್ಞಾನಮತ್ತೆಯ ಪ್ರಕಾರ ಏನು ತಿಳಿಸ್ಕೊಡ್ಬಹುದು, ಏನು ಹೇಳೋದಕ್ಕೆ ಸಾಧ್ಯ, ಅಥವಾ ನಮಗೆ ಏನು ಕಾಣಿಸುತ್ತೆ ಅದನ್ನೇ ನಾವು ಪ್ರೆಡಿಕ್ಟ್ ಮಾಡಿರ್ತೀವಿ. ಎಷ್ಟೋ ಜನಕ್ಕೆ ಇದನ್ನ ಕೇಳ್ಬೇಕು ಅಂತ ಬಹಳ ಪರ್ಸನಲ್ ಆಗಿ ಕೇಳ್ತಾ ಇದ್ರಿ, ಯಾವಾಗ ಏನಾಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಟ್ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ಒಂದು ವಿಚಾರಗಳು. ನೆಕ್ಸ್ಟ್ 7 years ನಮಗೆ ಒಂದು ಯುದ್ಧದ ಒಂದು ವಾತಾವರಣ ಅಥವಾ ಘರ್ಷಣೆಗಳು ಬಹಳ ಜಾಸ್ತಿ ಆಗಿರುತ್ತೆ. ಈಗಾಗಲೇ ನಾನು ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಹೇಳಿದ್ದೀನಿ. ಸೊ ದಟ್ ನೀವು ನೋಡಬಹುದು. ಜೊತೆಗೆ ಇಲ್ಲಿ ವಿಶೇಷವಾದ ಕಾನೂನುಗಳು ಬರುತ್ತೆ ಅಂತ ಕೂಡ ಹೇಳಿರುವಂತದ್ದು. ಸೊ ಅದು ಕೂಡ ಈ ಒಂದು 7 ವರ್ಷದ ಅವಧಿಯಲ್ಲಿ ನಡೆಯುತ್ತೆ. ಬಹಳ ಸ್ಟ್ರಾಂಗ್ ಆಗಿ ಇರುತ್ತೆ. ಬಿಕಾಸ್ ಒಂದು ಸೈನಿಕರಿಗೆ ಒಂದು ಬಲ ಬರ್ತಕ್ಕಂಥ ಸಮಯ, ಅವರು ಗಟ್ಟಿಯಾಗುವಂತ ಒಂದು ಸಮಯ, ಹೊಸ ಹೊಸ ಇನ್ವೆನ್ಷನ್ ಆಗುತ್ತೆ. ಅಂಡ್ ಆಲ್ಸೋ ಬಹಳ ಹೆಸರು ಕೀರ್ತಿಗಳನ್ನ ಈ ಒಂದು 7 ವರ್ಷದಲ್ಲಿ ಯೋಧರು ಸೈನಿಕರು ಮಾಡುವಂತದ್ದಾಗುತ್ತೆ. ಸೊ ಅವರಿಗೆ ಒಂದು ಒಳ್ಳೆಯ ಫೆಸಿಲಿಟೀಸ್ ಕೂಡ ಬರುವಂತ ಒಂದು ವಿಚಾರಗಳು ಅಂತ ಹೇಳ್ತೀವಿ ನಾವು. ಅಟ್ ದ ಸೇಮ್ ಟೈಮ್ ಯುದ್ಧದ ಒಂದು ವಾತಾವರಣ, ಯುದ್ಧದ ಒಂದು ವಿಚಾರಗಳು. ಈ ಒಂದು ಸಬ್ಜೆಕ್ಟ್ ಅನ್ನ ಕಲಿಬೇಕು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು, ನಾವು ಈ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಅನ್ಕೊಳ್ಳುವಂತವ್ರು ಸೊ ನ್ಯೂಮರಾಲಜಿ ಕ್ಲಾಸಸ್ಗೆ ಜಾಯಿನ್ ಆಗಬಹುದು.
ಸೊ ಮೇ ತಿಂಗಳ 19ನೇ ತಾರೀಕಿನಿಂದ ಕ್ಲಾಸಸ್ ಇರ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಪ್ರತಿ ತಿಂಗಳು ಕೂಡ ನ್ಯೂಮರಾಲಜಿಯ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಜಾಯಿನ್ ಆಗಬಹುದು. ನೇಮ್ ಕನ್ಸಲ್ಟೇಷನ್ಸ್ ಅಂಡ್ ಆಲ್ಸೋ ನಿಮ್ಮ ಒಂದು ಜಾತಕದ ಅನಾಲಿಸಿಸ್ ಮಾಡಿಸ್ಕೊಳ್ಬೇಕು ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ 9113625456 ಆಗಿರುತ್ತೆ. ಸೊ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್. ಯಾವಾಗೂ ನೀವು ಕಾಲ್ ಮಾಡುವಂತ ನಂಬರ್ ಆಫೀಸ್ನವರೇ ತೆಗೆದುಕೊಳ್ಳುವಂತದ್ದಾಗುತ್ತೆ. ಸೊ ದಯವಿಟ್ಟು ಅವ್ರ ಜೊತೆಗೆ ಸಹಕರಿಸಿ. ಮೇಡಮ್ ಅವ್ರಿಗೆ ಕೊಡಿ ಅಂತ ಒಂದಷ್ಟು ಜನ ಡೈರೆಕ್ಟ್ ಆಗಿ ಕೇಳ್ತೀರಿ. ಸೊ ಅಪಾಯಿಂಟ್ಮೆಂಟ್ ಇರುತ್ತೆ, ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಆಫೀಸ್ನವರೇ ಈ ಒಂದು ನಂಬರ್ ಅನ್ನ ರಿಸೀವ್ ಮಾಡುವಂತದ್ದು. ಸೊ ಇಷ್ಟು ವಿಚಾರಗಳಾಗಿರುತ್ತೆ. ಈ ಒಂದು ಮಾಹಿತಿ ತಾವೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.